ಬೆಂಗಳೂರಲ್ಲಿ ಅನೇಕ ಕಡೆಗಳಲ್ಲಿ ಅನೇಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಉಸಿರಾಟದ ತೊಂದರೆ ಆಗುತ್ತೆ ಅನ್ನುವಂತ ರೀತಿಯಲ್ಲಿ. ಈಗ ಇಂಥದ್ದೇ ಒಂದು ಸಮಸ್ಯೆ ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೇಗೂ ಕೂಡ ಕಾಡಿಸಿಕೊಂಡಿದೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೇಗೆ ಉಸಿರಾಟ ಸಮಸ್ಯೆ. ಐಂದ್ರಿತಾ ರೇ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇರೋದು. ಇದ್ರ ಬಗ್ಗೆ ಅವರೇ ಹೇಳ್ಕೊಂಡಿದ್ದಾರೆ. ಮನೆ ಬಳಿ ಒಂದು ಸೈಟ್ ಇದೆ, ಅಲ್ಲಿ ಒಣಕಸಕ್ಕೆ ಬೆಂಕಿ ಇಟ್ಟಿದ್ರು. ಏರಿಯಾ ತುಂಬಾ ದಟ್ಟ ಹೊಗೆ ಆವರಿಸಿ ತೀವ್ರ ಸಮಸ್ಯೆ ಆಗಿದೆ, ಉಸಿರಾಡೋದಕ್ಕೂ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನ ಈಗ ಐಂದ್ರಿತಾ ರೇ ಹೇಳ್ಕೊಂಡಿರೋದು. ಇಡೀ ಏರಿಯಾ ತುಂಬೆಲ್ಲ ಅದೇ ಹೊಗೆ ಆವರಿಸಿಕೊಂಡಿದೆ ಅಂತ ವಿಡಿಯೋ ಮೂಲಕ ತಮ್ಮ ಸಮಸ್ಯೆಯ ಬಗ್ಗೆ ಐಂದ್ರಿತಾ ರೇ ಹೇಳ್ಕೊಂಡಿದ್ದಾರೆ. ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಅನೇಕ ಕಡೆಗಳಲ್ಲಿ ಬೆಂಗಳೂರಲ್ಲಿ ಈ ಸಮಸ್ಯೆ ಇದೆ. ಈಗ ಐಂದ್ರಿತಾ ರೇಗೂ ಇದೇ ಸಮಸ್ಯೆ ಕಾಡ್ತಾ ಇರೋದು. ಏನ್ ಹೇಳ್ತಾ ಇದ್ದಾರೆ, ಜೊತೆಗೆ ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಏನಾದ್ರು ಮಾತಾಡಿದಾರಾ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸತ್ತಾರ್. ಅಶ್ವಿನಿ, ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೇ ವಾಸ ಇರುವಂತಹ ಆರ್ಆರ್ ನಗರದ ಐಡಿಯಲ್ ಟೌನ್ಶಿಪ್ ನ ಪಕ್ಕದಲ್ಲಿರುವಂತಹ ಖಾಲಿ ಲ್ಯಾಂಡ್ ನಲ್ಲಿ ಕಸವನ್ನು ಸುಟ್ಟಿರುವ ಹೊಗೆಯಿಂದ ಅವರಿಗೆ ಸಮಸ್ಯೆ ಆಗಿರುವಂತದ್ದು. ಈ ಒಂದು ಲ್ಯಾಂಡ್ ಏನಿದೆ ಅದು ಪ್ರೈವೇಟ್ ಲ್ಯಾಂಡಾ ಇಲ್ಲ ಜಿಬಿಎಗೆ ಸಂಬಂಧಪಟ್ಟ ಲ್ಯಾಂಡಾ ಅನ್ನೋದು ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಈ ಬಗ್ಗೆ ನಾವು ಜಿಬಿಎ ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅವರು ಕೂಡ ನಮಗೆ ಸ್ಪಷ್ಟವಾಗಿರುವಂತಹ ಒಂದು ಉತ್ತರ ಕೊಟ್ಟಿಲ್ಲ. ಆ ಒಂದು ಲ್ಯಾಂಡ್ ಗೆ ಹೊಂದಿಕೊಂಡಿರುವಂತೆ ಅದರ ಪಕ್ಕದಲ್ಲೇ ಇವರ ಮನೆ ಇರೋದ್ರಿಂದ, ಇವರು ವಾಸ ಮಾಡ್ತಾ ಇರೋದ್ರಿಂದ ಅಲ್ಲಿ ಸುಟ್ಟ ಹೊಗೆಯಿಂದ ನೇರವಾಗಿ ಆ ಒಂದು ಹೊಗೆ ಏನಿದೆ ಕಿಟಕಿಯ ಮೂಲಕ, ವಿಂಡೋದ ಮೂಲಕ ಇವರ ಮನೆ ಐಂದ್ರಿತಾ ರೇ ಮನೆಗೆ ಎಂಟ್ರಿ ಆಗ್ತಾ ಇದೆ. ಕಳೆದ 3 ದಿನದಿಂದ ಕೂಡ ಅವರು ಸರಿಯಾಗಿ ಉಸಿರಾಡಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ತೊಂದರೆ ಅನುಭವಿಸ್ತಾ ಇರುವಂತದ್ದು. ಅವ್ರ ಮನೆಯಲ್ಲೇ ಸ್ಟೀಮ್ ಕೂಡ ತಗೋತಿದ್ದಾರೆ ಅನ್ನೋ ವಿಚಾರ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆ ಹಂಚಿಕೊಂಡಿದ್ರು. ಅಂದ್ರೆ ನನಗೆ ಉಸಿರಾಡಕ್ಕೆ ಸಮಸ್ಯೆ ಆಗ್ತಾ ಇದೆ, ಅನಿವಾರ್ಯವಿದ್ರೆ ನಾನು ಹಾಸ್ಪಿಟಲ್ ಹೋಗ್ಬೇಕು, ಸದ್ಯಕ್ಕೆ ನಾನು ಸ್ಟೀಮ್ ತಗೋತಿದ್ದೀನಿ ಅನ್ನೋ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು. ಕಳೆದ 3 ದಿನದಿಂದಲೂ ಕೂಡ ಅವರು ಸೋಷಿಯಲ್ ಮೀಡಿಯಾ ಆಗಿರೋದು ಎಲ್ಲೂ ಕೂಡ ಆಕ್ಟಿವ್ ಆಗಿರಲಿಲ್ಲ. ವಿಚಾರ ಏನಂದ್ರೆ ಅವರು ಅನಾರೋಗ್ಯಕ್ಕೀಡಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಸ್ಥಳೀಯರಿಗೆ, ಅಂದ್ರೆ ಅಲ್ಲಿರುವಂತಹ ಒಂದಿಷ್ಟು ಜನರು ಕೂಡ ಈ ಒಂದು ವಿಚಾರ ಮುಟ್ಟಿಸಿದ್ದಾರೆ. ಅವರು ಕೂಡ ನಮ್ಮ ಕೈಯಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಇದು ಕಳೆದ ಹಲವು ದಿನದಿಂದಲೂ ಕೂಡ ಈ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ನಮ್ಗೆ ಅದನ್ನು ತಡೆಯಲು ಆಗ್ತಾ ಇಲ್ಲ ಅನ್ನೋ ಅಸಹಾಯಕತೆಯನ್ನು ತೋಡ್ಕೊಂಡಿರೋದ್ರಿಂದ ಕಡೆಗೆ ನಟಿ ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಏನು ಆಕ್ರೋಶ ಜೊತೆಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಅನೇಕ ಕಡೆಗಳಲ್ಲಿ ಅನೇಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಉಸಿರಾಟದ ತೊಂದರೆ ಆಗುತ್ತೆ ಅನ್ನುವಂತ ರೀತಿಯಲ್ಲಿ. ಈಗ ಇಂಥದ್ದೇ ಒಂದು ಸಮಸ್ಯೆ ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೇಗೂ ಕೂಡ ಕಾಡಿಸಿಕೊಂಡಿದೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೇಗೆ ಉಸಿರಾಟ ಸಮಸ್ಯೆ. ಐಂದ್ರಿತಾ ರೇ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇರೋದು. ಇದ್ರ ಬಗ್ಗೆ ಅವರೇ ಹೇಳ್ಕೊಂಡಿದ್ದಾರೆ. ಮನೆ ಬಳಿ ಒಂದು ಸೈಟ್ ಇದೆ, ಅಲ್ಲಿ ಒಣಕಸಕ್ಕೆ ಬೆಂಕಿ ಇಟ್ಟಿದ್ರು. ಏರಿಯಾ ತುಂಬಾ ದಟ್ಟ ಹೊಗೆ ಆವರಿಸಿ ತೀವ್ರ ಸಮಸ್ಯೆ ಆಗಿದೆ, ಉಸಿರಾಡೋದಕ್ಕೂ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನ ಈಗ ಐಂದ್ರಿತಾ ರೇ ಹೇಳ್ಕೊಂಡಿರೋದು. ಇಡೀ ಏರಿಯಾ ತುಂಬೆಲ್ಲ ಅದೇ ಹೊಗೆ ಆವರಿಸಿಕೊಂಡಿದೆ ಅಂತ ವಿಡಿಯೋ ಮೂಲಕ ತಮ್ಮ ಸಮಸ್ಯೆಯ ಬಗ್ಗೆ ಐಂದ್ರಿತಾ ರೇ ಹೇಳ್ಕೊಂಡಿದ್ದಾರೆ. ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ.
3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಅನೇಕ ಕಡೆಗಳಲ್ಲಿ ಬೆಂಗಳೂರಲ್ಲಿ ಈ ಸಮಸ್ಯೆ ಇದೆ. ಈಗ ಐಂದ್ರಿತಾರೆಗೂ ಇದೇ ಸಮಸ್ಯೆ ಕಾಡ್ತಾ ಇರೋದು. ಏನ್ ಹೇಳ್ತಾ ಇದ್ದಾರೆ, ಜೊತೆಗೆ ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಏನಾದ್ರು ಮಾತಾಡಿದಾರಾ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸತ್ತಾರ್. ಅಶ್ವಿನಿ, ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೈ ವಾಸ ಇರುವಂತಹ ಆರ್ಆರ್ ನಗರದ ಐಡಿಯಲ್ ಟೌನ್ಶಿಪ್ ನ ಪಕ್ಕದಲ್ಲಿರುವಂತಹ ಖಾಲಿ ಲ್ಯಾಂಡ್ ನಲ್ಲಿ ಕಸವನ್ನು ಸುಟ್ಟಿರುವ ಹೊಗೆಯಿಂದ ಅವರಿಗೆ ಸಮಸ್ಯೆ ಆಗಿರುವಂತದ್ದು. ಈ ಒಂದು ಲ್ಯಾಂಡ್ ಏನಿದೆ ಅದು ಪ್ರೈವೇಟ್ ಲ್ಯಾಂಡಾ ಇಲ್ಲ ಜಿಬಿಎಗೆ ಸಂಬಂಧಪಟ್ಟ ಲ್ಯಾಂಡಾ ಅನ್ನೋದು ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಈ ಬಗ್ಗೆ ನಾವು ಜಿಬಿಎ ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅವರು ಕೂಡ ನಮಗೆ ಸ್ಪಷ್ಟವಾಗಿರುವಂತಹ ಒಂದು ಉತ್ತರ ಕೊಟ್ಟಿಲ್ಲ. ಆ ಒಂದು ಲ್ಯಾಂಡ್ಗೆ ಹೊಂದಿಕೊಂಡಿರುವಂತೆ ಅದರ ಪಕ್ಕದಲ್ಲೇ ಇವರ ಮನೆ ಇರೋದ್ರಿಂದ, ಇವರು ವಾಸ ಮಾಡ್ತಾ ಇರೋದ್ರಿಂದ ಅಲ್ಲಿ ಸುಟ್ಟ ಹೊಗೆಯಿಂದ ನೇರವಾಗಿ ಆ ಒಂದು ಹೊಗೆ ಏನಿದೆ ಕಿಟಕಿಯ ಮೂಲಕ, ವಿಂಡೋದ ಮೂಲಕ ಇವರ ಮನೆ ಐಂದ್ರಿತಾ ರೈ ಮನೆಗೆ ಎಂಟ್ರಿ ಆಗ್ತಾ ಇದೆ. ಕಳೆದ 3 ದಿನದಿಂದ ಕೂಡ ಅವರು ಸರಿಯಾಗಿ ಉಸಿರಾಡಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ತೊಂದರೆ ಅನುಭವಿಸ್ತಾ ಇರುವಂತದ್ದು. ಅವ್ರ ಮನೆಯಲ್ಲೇ ಸ್ಟೀಮ್ ಕೂಡ ತಗೋತಿದ್ದಾರೆ ಅನ್ನೋ ವಿಚಾರ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆ ಹಂಚಿಕೊಂಡಿದ್ರು. ಅಂದ್ರೆ ನನಗೆ ಉಸಿರಾಡಕ್ಕೆ ಸಮಸ್ಯೆ ಆಗ್ತಾ ಇದೆ, ಅನಿವಾರ್ಯವಿದ್ರೆ ನಾನು ಹಾಸ್ಪಿಟಲ್ ಹೋಗ್ಬೇಕು, ಸದ್ಯಕ್ಕೆ ನಾನು ಸ್ಟೀಮ್ ತಗೋತಿದ್ದೀನಿ ಅನ್ನೋ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು. ಕಳೆದ 3 ದಿನದಿಂದಲೂ ಕೂಡ ಅವರು ಸೋಷಿಯಲ್ ಮೀಡಿಯಾ ಆಗಿರೋದು ಎಲ್ಲೂ ಕೂಡ ಆಕ್ಟಿವ್ ಆಗಿರಲಿಲ್ಲ. ವಿಚಾರ ಏನಂದ್ರೆ ಅವರು ಅನಾರೋಗ್ಯಕ್ಕೀಡಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಸ್ಥಳೀಯರಿಗೆ, ಅಂದ್ರೆ ಅಲ್ಲಿರುವಂತಹ ಒಂದಿಷ್ಟು ಜನರು ಕೂಡ ಈ ಒಂದು ವಿಚಾರ ಮುಟ್ಟಿಸಿದ್ದಾರೆ. ಅವರು ಕೂಡ ನಮ್ಮ ಕೈಯಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಇದು ಕಳೆದ ಹಲವು ದಿನದಿಂದಲೂ ಕೂಡ ಈ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ನಮ್ಗೆ ಅದನ್ನು ತಡೆಯಲು ಆಗ್ತಾ ಇಲ್ಲ ಅನ್ನೋ ಅಸಹಾಯಕತೆಯನ್ನು ತೋಡ್ಕೊಂಡಿರೋದ್ರಿಂದ ಕಡೆಗೆ ನಟಿ ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಏನು ಆಕ್ರೋಶ ಜೊತೆಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಶ್ವಿನಿ, ರೈಟ್ ಸತ್ತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಅನೇಕ ಕಡೆಗಳಲ್ಲಿ ಅನೇಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಉಸಿರಾಟದ ತೊಂದರೆ ಆಗುತ್ತೆ ಅನ್ನುವಂತ ರೀತಿಯಲ್ಲಿ. ಈಗ ಇಂಥದ್ದೇ ಒಂದು ಸಮಸ್ಯೆ ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೈಗೂ ಕೂಡ ಕಾಡಿಸಿಕೊಂಡಿದೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೈಗೆ ಉಸಿರಾಟ ಸಮಸ್ಯೆ. ಐಂದ್ರಿತಾ ರೈ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇರೋದು. ಇದ್ರ ಬಗ್ಗೆ ಅವರೇ ಹೇಳ್ಕೊಂಡಿದ್ದಾರೆ. ಮನೆ ಬಳಿ ಒಂದು ಸೈಟ್ ಇದೆ, ಅಲ್ಲಿ ಒಣ ಕಸಕ್ಕೆ ಬೆಂಕಿ ಇಟ್ಟಿದ್ರು. ಏರಿಯಾ ತುಂಬಾ ದಟ್ಟ ಹೊಗೆ ಆವರಿಸಿ ತೀವ್ರ ಸಮಸ್ಯೆ ಆಗಿದೆ, ಉಸಿರಾಡೋದಕ್ಕೂ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನ ಈಗ ಐಂದ್ರಿತಾ ರೈ ಹೇಳ್ಕೊಂಡಿರೋದು. ಇಡೀ ಏರಿಯಾ ತುಂಬೆಲ್ಲ ಅದೇ ಹೊಗೆ ಆವರಿಸಿಕೊಂಡಿದೆ ಅಂತ ವಿಡಿಯೋ ಮೂಲಕ ತಮ್ಮ ಸಮಸ್ಯೆಯ ಬಗ್ಗೆ ಐಂದ್ರಿತಾ ರೈ ಹೇಳ್ಕೊಂಡಿದ್ದಾರೆ. ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀದ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ ಆರ್ಆರ್ ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ